ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ಇದು ಚಂದನದ ಗೊಂಬೆ ವಿಶೇಷ ಕಾರ್ಯಕ್ರಮ. ವರುಷ ಕಳೆದೇ ಹೋಯಿತು, ಮತ್ತೊಂದು ವರುಷ ಬರ್ತಾ ಇದೆ. ಈಗ 2023 ಕಳೆದು 2024ಕ್ಕೆ ಕಾಲಿಡುವಂತಹ ಟೈಮ್. ಪ್ರಮುಖವಾಗಿ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಂತ ನಾವು ಹೇಳ್ತೀವಿ. ಆದರೆ 2023ಕ್ಕೆ ಬಾಯ್ ಬಾಯ್ ಹೇಳುವಾಗ 2024ನ್ನು ನಾವು ವೆಲ್ಕಮ್ ಮಾಡುವಾಗ ಒಂದಷ್ಟು ನಿರೀಕ್ಷೆಗಳು, ಒಂದಷ್ಟು ಕಾತರತೆ, ಕುತೂಹಲ, ಹಳೆಯದಲ್ಲಿ ಏನು ಕಲ್ತಿದ್ದೇವೆ, ಏನಾಗಿತ್ತು, ಹೊಸತನ್ನು ಹೇಗೆ ನಾವು ಬರಮಾಡಿಕೊಳ್ಬೇಕು ಅನ್ನುವಂತಹ ಒಂದಷ್ಟು ಯೋಚನೆಗಳು. ಹಾಗಾದರೆ 2024ರಲ್ಲಿ ನಾವು ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡು ಮುಂದೆ ಸಾಗಬೇಕು, ಯಾವೆಲ್ಲ ಯೋಜನೆಗಳನ್ನು ಹಾಕ್ಕೊಳ್ಬೇಕು, 2023ರಲ್ಲಿ ಕಲಿಬೇಕಾಗಿದ್ದು ಏನು, ಹೀಗೆ ನೂರಾರು ಪ್ರಶ್ನೆಗಳಿದೆ. ಹೊಸತು ಅಂದ ತಕ್ಷಣ ನಮಗೆ ನೆನಪಿಗೆ ಬರುತ್ತೆ ಹೊಸ ಹಾಡುಗಳು, ಹೊಸ ಸಿನಿಮಾಗಳು, ಹೊಸ ಯೋಜನೆಗಳು. ಆದರೆ ಈಗ 2023 ಆಗಿರ್ಬೋದು, 2024 ಆಗಿರ್ಬೋದು, ಅಥವಾ 2021 ಆಗಿರ್ಬೋದು, ನ್ಯೂ ಇಯರ್ ಅಂತ ಅಂದಾಗ ನೆನಪಿಗೆ ಬರೋದೇ ಸಾಂಗ್, ಅದು ಕೂಡ ಪಾರ್ಟಿ ಟೈಮ್ನ ಸಾಂಗ್ಗಳು. ಹಾಗಾದರೆ ಏನಿದು ಅಂತ ನೀವು ಕೇಳ್ತಾ ಇದ್ದೀರಾ. ಇನ್ನು ಹೊಸತು ಅಂತ ಹೇಳ್ತಾ ಇದ್ದೆ. ನಾನಿವತ್ತು ಒಂದು ಜೋಡಿಯನ್ನು ಮಾತಾಡಿಸ್ತಾ ಇದ್ದೀನಿ. ಇವರು ಎವರ್ ಗ್ರೀನ್ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್. ಇವರು ಎವರ್ ಗ್ರೀನ್ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್. ಪ್ರತಿ ಬಾರಿ ಕೂಡ ಇವರನ್ನು ನೋಡಿದಾಗ ಈಗ ಇವರಿಗೆ ಲವ್ ಆಯ್ತೇನೋ, ಈಗ ಇವರಿಗೆ ಮದುವೆ ಆಯ್ತೇನೋ ಅನ್ನುವಂತಹ ರೀತಿಯಲ್ಲಿ ಯಾವಾಗಲೂ ಇಡ್ತಾರೆ. ಅಷ್ಟೇ ಮುದ್ದಾಗಿರುವ ಜೋಡಿ ಬೇರೆ ಯಾರೂ ಅಲ್ಲ, ಕನ್ನಡದ ಕ್ಯೂಟ್ ಕಪಲ್ ಚಂದನ್ ಶೆಟ್ಟಿ ಹಾಗೆಯೇ ನಿವೇದಿತಾ ಗೌಡ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಸಖತ್ತಾಗಿದ್ದೀವಿ. ನೀವು? ನಾನು ಚೆನ್ನಾಗಿದ್ದೀನಿ. ಹೇಗಿದೆ ಲೈಫು ನಿವೇದಿತಾ? ಓ, ಲೈಫ್ ಇಸ್ ಲೈಕ್ ವೆರಿ ನೈಸ್. 2023 ಸಕ್ಕದಾಗಿತ್ತು. ನನಗೆ ಫುಲ್ ಒಂಥರ ರೋಲರ್ ಕೋಸ್ಟರ್ ಥರ ಇತ್ತು. ಎಕ್ಸೈಟ್ಮೆಂಟ್ಸ್, ನ್ಯೂ ಥಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ನಿಮಗೆ ಚಂದನ್? ನನಗೂ ಕೂಡ ತುಂಬ ಚೆನ್ನಾಗಿತ್ತು. ಸಿನಿಮಾ ಮಾಡಿ ಮುಗಿಸ್ದೆ. 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಹಾಗೆ ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದೆ ನ್ಯೂ ಇಯರ್ಗೋಸ್ಕರ ಅಂತ. ಸೊ ಚೆನ್ನಾಗಿ ನಡೀತಾ ಇದೆ. ಎಸ್, 2023ರಲ್ಲಿ ಈಗ ಅಂದರೆ ನಾವು ಈಗ ಮುಗಿಸ್ತಾ ಇದ್ದೀವಿ, 2024ಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಗಂಟೆ ಮಾತ್ರ ಬಾಕಿ ಇದೆ. ಸೊ ಈಗ ಎಲ್ಲಿ ಕೇಳಿದ್ರು ಕೂಡ, ಎಲ್ಲಿ ನೋಡಿದ್ರು ಕೂಡ ನಿಮ್ಮದೇ ಸಾಂಗ್, ನಿಮ್ಮದೇ ಪಾರ್ಟಿ ಸಾಂಗ್ ಅಂತ ಎಲ್ಲ ಕಡೆ ಪ್ಲೇ ಆಗ್ತಿದೆ. ಆ ಹಾಡಿನ ಮೂಲಕನೇ ನಾವು ಸ್ಟಾರ್ಟ್ ಮಾಡುವ ಹೇಗೆ ಅಂತ ಹೇಳಿ. ಡೆಫಿನೆಟ್ಲಿ. ಸೊ ವಾಟ್ ಟು ಡೂ ಮಾಮ, ನಾನು ಈ ಮಾಮ ಅಂತ ಕರಿಬೇಕಾ ಅಂತೇಳಿ. ಸೊ ಏನಿದು ಆ್ಯಕ್ಚುಲಿ ಈ ಒಂದು ಟ್ರೆಂಡ್ ಆಗ್ತಾ ಇರುವಂತಹ ಸಾಂಗಲ್ಲಿ ಇಷ್ಟೆಲ್ಲ ಜನರಿದ್ದಾರೆ, ತುಂಬ ಜನ ಬಂದು ಹೋಗ್ತಾರೆ. ಮೊದಲನೇದಾಗಿ ಇದರ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿ ಆಮೇಲೆ ಹಾಡು ಸ್ಟಾರ್ಟ್ ಮಾಡುವ. ಖಂಡಿತವಾಗ್ಲೂ. ಏನಕ್ಕೆ ಈ ಸಾಂಗ್ ಮಾಡಬೇಕು ಅಂತ ನನಗೆ ಅನಿಸ್ತು ಅಂದರೆ, ಇಷ್ಟು ದಿನ ನಾನು ಹೈಫೈ ಒಂದು ಪಾರ್ಟಿ ಆಗಿರ್ಬೋದು, ಒಂದು ಪಬ್ ಒಳಗಡೆ ಆಗಿರ್ಬೋದು, ಇಲ್ಲ ಒಂದು 5 ಸ್ಟಾರ್ ಹೋಟೆಲ್ ಒಳಗಡೆ ಆಗಿರ್ಬೋದು, ಒಂದು 50-100 ಫೀಮೇಲ್ ಮಾಡೆಲ್ಸ್ಗಳನ್ನ ಇಟ್ಕೊಂಡು, ಒಂದು ಹೀರೋಯಿನ್ಸ್ನ ಇಟ್ಕೊಂಡು ಆ ಥರನೇ ಸಾಂಗ್ಗಳನ್ನ ಮಾಡ್ಕೊಂಡು ಬಂದಿದ್ದೆ. ಸೊ ಫಾರ್ ಅ ಚೇಂಜ್ ನನಗೂ ಈ ಸಲ ನಾನು ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಒಂದು ಲೋಕಲ್ ಬಾರ್ ಒಳಗಡೆ ಪಾರ್ಟಿ ಮಾಡಿದ್ರೆ ಹೆಂಗಿರುತ್ತೆ, ಆ ಒಂದು ಕ್ಯಾಟಗರಿ ಆಫ್ ಆಡಿಯನ್ಸ್ ಏನು ಇಷ್ಟಪಡ್ತಾರೆ ಆ ಥರ ಮ್ಯೂಸಿಕ್ನ, ಅವರಿಗೆ ಆ ಥರ ಮ್ಯೂಸಿಕ್ನ ಡೆಲಿವರ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಐ ನೋ ಇಟ್ ವಾಸ್ ಅ ವೆರಿ ಬಿಗ್ ರಿಸ್ಕ್ ಫಾರ್ ಮಿ. ಯಾಕಂದರೆ ಚಂದನ್ ಶೆಟ್ಟಿ ಅಂದರೆ ಮೇನ್ ಬರೋದು ಒಂದು ಪಬ್ಬಲ್ಲಿ ಒಂದು ಪಾರ್ಟಿ, ಒಂದು ಬೀಟ್ಸ್ ಇರಬೇಕು, ಒಂದು ಕ್ಲಬ್ಬಲ್ಲೆಲ್ಲ ಪ್ಲೇ ಮಾಡಬೇಕು ಅಂತ ಸಾಂಗ್ಸು. ಬಟ್ ನಾನು ರಿಸ್ಕ್ ತೊಗೊಂಡು ಒಂದು ಟಪಾಂಗುಚ್ಚಿ ಸಾಂಗ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳಿ ವಾಟ್ ಟು ಡೂ ಮಾಮ ಅಂತ ಒಂದು ಸಾಂಗ್ ಮಾಡಿದೆ. ರಂಗಾಯಣ ರಘು ಸರ್ ಅವ್ರನ್ನ ಅದರಲ್ಲಿ ಫೀಚರ್ ಮಾಡಿದ್ದೀನಿ. ನನ್ನ ಮಾಮನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಈ ಒಂದು ನಮ್ಮ ಬ್ಯಾಚುಲರ್ ಹುಡುಗರು ಏನಿದ್ದಾರೆ ಅವರ ಒಂದು ಈ ಫೀಲಿಂಗ್ಸ್ ಇವಾಗ ಹೊರಗಡೆ ಇವಾಗ ಏನು ಅವರು ಕಾಮನಾಗಿ ಮಾತಾಡ್ತಾರೆ ಆ ವಿಷಯಗಳನ್ನೇ ಇಟ್ಕೊಂಡು ಒಂದು ಸಾಂಗ್ ಬರೆದ್ವಿ ನಾನು ಮತ್ತು ವಿಜಯ್ ಈಶ್ವರ್ ಅವರು. ಅಂದರೆ ಒಂದು ಹೊಸತನ ಅಂತ ಆಲ್ರೆಡಿ ಎಲ್ಲರೂ ಹೇಳ್ತಿದ್ದಾರೆ. ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಚಂದನ್ ಶೆಟ್ಟಿಗೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಈ ಥರ ಹೊಸ್ತು ಬೇಕಾಗಿತ್ತು ನಮಗೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಸೊ ಜನ ಹಾಗಾದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಈ ಥರ ಚಂದನ್ ಶೆಟ್ಟಿ. ಹೌದು, ಹೊಸದಾಗಿ ಏನಾದರೂ ಮಾಡ್ತಾನೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ನಾನು ಅದಕ್ಕೆ ಎಲ್ಲೂ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿರಲಿಲ್ಲ. ವಾಟ್ ಟು ಡೂ ಮಾಮ ಅಂತ ಟೈಟಲ್ ಮಾತ್ರ ಹೇಳಿದ್ದೆ. ಬಟ್ ಎಲ್ಲೂ ನಾನು ನನ್ನ ಲುಕ್ಕನ್ನು ಎಲ್ಲೂ ರಿವೀಲ್ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಆ ಎಕ್ಸ್ಪೆಕ್ಟೇಷನ್ ಮತ್ತೆ ಸೆಟ್ ಆಗಿಬಿಡುತ್ತೆ, ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ತೇನೆ ಅಂತ ಸಡನ್ನಾಗಿ ಸಾಂಗೇ ನೋಡಲಿ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಏನೂ ಇದು ಮಾಡಿರಲಿಲ್ಲ. ಇದರಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಎಲ್ಲ ಸಾಂಗಲ್ಲೂ ಮಿನಿಮಮ್ ಅಂದರೂ ಒಂದು 4 ಕಾಸ್ಟ್ಯೂಮ್ಸ್ ಯೂಸ್ ಮಾಡ್ತಿದ್ದೆ. 4 ಡಿಫ್ರೆಂಟ್ ಕಾಸ್ಟ್ಯೂಮ್ಸ್. ಇದರಲ್ಲಿ ಒಂದೇ ಒಂದು ಕಾಸ್ಟ್ಯೂಮು. ಸೊ ಅದು ನನಗೆ ಹೊಸದೇನೆ. ಎಸ್, ಈ ಥರ ಬರುತ್ತೆ ಅಥವಾ ಈ ಥರ ಅವ್ರು ಪ್ಲ್ಯಾನ್ ಮಾಡ್ಕೊಳ್ಬೇಕಾದ್ರೆ ಏನು ಅನಿಸ್ತು ನಿಮಗೆ?
ಚೆನ್ನಾಗಿದೆ ಅನಿಸ್ತು ಮತ್ತು ಡಿಫ್ರೆಂಟ್ ಆಗಿದೆ ಅನಿಸ್ತು. ನನಗೆ ಏನು ಮಾಡಿದ್ರು ಇಷ್ಟ ಆಗುತ್ತೆ. ಸೊ ನನ್ನ ಒಪಿನಿಯನ್ನ ಜಾಸ್ತಿ ಕನ್ಸಿಡರ್ ಮಾಡ್ತೇನೆ ಇರೋದಕ್ಕೇ ಹೇಳ್ತೀನಿ, ಯಾಕಂದ್ರೆ ನಂಗೆಲ್ಲ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನನಗೆ ಫಸ್ಟಾಗಿ ಕೇಳಿದಾಗ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ, ಲಿರಿಕ್ಸ್ ಡಿಫ್ರೆಂಟ್ ಆಗಿದೆ ಮತ್ತು ಕಾನ್ಸೆಪ್ಟ್ ಹೇಳಿದಾಗ ಆ್ಯಂಡ್ ಮೋರೋವರ್ ನಮ್ಮ ಗಿಲಿ ಆರ್ಟಿಸ್ಟ್ಸ್ ಎಲ್ಲ ಇದ್ದಾರಲ್ವ, ಸೊ ಅವಾಗ ನಾನು ವಾವ್ ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡು ಇಂಪ್ರೆಸ್ ಆಗಿದೆ. ಓಕೆ, ಸೊ ಇಂಪ್ರೆಸ್ ಮಾಡಿದ್ದೀರಿ ನಿವೇದಿತರಿಂದ ಹಿಡಿದು ಎಲ್ಲ ಜನರನ್ನು. ಸೊ ಯಾಕೆ ನಾವು ಹಾಡು ಕೇಳಬಾರ್ದು? ಈಗ ನಿಮ್ಮ ಬಾಯಿಂದ ಈ ಹಾಡು ಕೇಳೋದಂದರೆ ಅದರ ಮಜಾನೇ ಬೇರೆ. ಚಂದನ್ ಶೆಟ್ಟಿ ಅಂದ್ರೇ ಹಾಗೆ, ನ್ಯೂ ಇಯರ್ ಬರ್ತಾ ಇದೆಯಾ, ಓಕೆ ಚಂದನ್ ಶೆಟ್ಟಿ ಹಾಡು, ಆ ರೀತಿಯಂಥ ಕ್ರೇಜ್ ಇದೆ, ಆ ರೀತಿಯಂಥ ಟ್ರೆಂಡ್ ಕೂಡ ಆಗ್ತಾ ಇರೋದು ಪ್ರತಿ ಹಾಡು ಕೂಡ. ಚೇಂಜ್ ಓವರ್ಗೆ ಏನು ಅನಿಸ್ತಾ ಇದೆ? ಇಲ್ಲ, ನನಗಂತೂ ಐ ಆಮ್ ವೆರಿ ಹ್ಯಾಪಿ. ಯಾಕಂತ ಹೇಳಿದರೆ ನನಗೆ ಇವಾಗ ಆ್ಯಕ್ಟಿಂಗ್ ಫೀಲ್ಡ್ ಕಡೆ ಇವಾಗ ಸಿನಿಮಾಗಳು ಮಾಡಿರೋದ್ರಿಂದ ನನಗೂ ಸ್ಕ್ರೀನ್ ಮೇಲೆ ಆ್ಯಕ್ಟಿಂಗ್ ವೈಸ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ. ಅದಕ್ಕೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ಒಂದು ಆ್ಯಕ್ಟಿಂಗಿಗೋಸ್ಕರನೇ ನಾನು ತುಂಬ ತಾಲೀಮ್ ಮಾಡಿ ಅದು ಲಿರಿಕ್ಸೂ ಅದಕ್ಕೆ ಅದೇ ಥರ ನೀವು ಲಿರಿಕ್ಸ್ ಕೇಳಿದ್ರಿ ಇವಾಗ ಕಾಮನ್ ಆಗಿ ಇವಾಗ ಹುಡುಗರು ಮಾತಾಡ್ತಿರ್ತಾರೆ, ಮಗ ಜಿಮ್ ಸೇರ್ಕೊಂಡಿದ್ದೀನಿ ಕಣೋ, ಹುಡುಗಿ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಬಾಡಿ ಎಲ್ಲ ಬಿಲ್ಡ್ ಮಾಡ್ಕೊಡೋಣ ಅಂತ, ಆ ಥರ ನೀವು ಮಾತುಗಳು ಕೇಳಿರ್ತೀರ. ಆಮೇಲೆ ವರ್ಕ್ ಫ್ರಮ್ ಹೋಮು, ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ತಿರ್ತಾರೆ, ಏನೂ ವರ್ಕೌಟ್ ಆಗ್ತಾಯಿಲ್ಲ ಮಗ ಅಂತ ಮಾತಾಡ್ತಿರ್ತಾರೆ. ಸೊ ಇದೆಲ್ಲ ಎಕ್ಸ್ಪ್ರೆಸಿವ್ ಆಗಿ ನಾನು ಹೇಗೆ ನನ್ನ ಸ್ಕ್ರೀನ್ ಮೇಲೆ ನಾನು ತೋರಿಸ್ಕೊಬೋದು ಅಂತ ಒಂದು ಥಾಟಲ್ಲಿ ಸೊ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನು ನಾನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಜನಗಳಿಗೂ ಕೂಡ ನನ್ನ ಒಂದು ಕೆಪಬಿಲಿಟಿನ ತೋರ್ಸೋಕ್ಕೆ ಸೊ ಇಟ್ ಹೆಲ್ಪ್ ಮೀ ಅ ಲಾಟ್ ಈ ಸಾಂಗ್. ಎಸ್, ನಿಜ ಬಹಳ ಖುಷಿ ಅನಿಸುತ್ತೆ. ಯಾಕಂದರೆ ಹೇಳಿದರೆ ಈ ಪಬ್ಗಳಲ್ಲಿ ಆಗಿರ್ಬೋದು, ಬಾರ್ಗಳಲ್ಲಿ ನೀವು ಟ್ರೆಂಡ್ ಚೇಂಜ್ ಮಾಡಿದವ್ರು ಕನ್ನಡದ ಹಾಡುಗಳನ್ನು ಈ ಥರ ಒಂದು ಹಾಡುಗಳನ್ನ ಹಾಕ್ತಾರೆ ಅಂತ ಹೇಳಿ ಈಗ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಚಂದನ್ ಶೆಟ್ಟಿ ಹಾಡು ಅದೇ ರೀತಿಯಾಗಿ ಬೇರೆ ಬೇರೆ ರ್ಯಾಪರ್ಗಳ ಹಾಡುಗಳು ಕೂಡ ಬರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಈ ಒಂದು ಚೇಂಜ್ ಅವ್ರು ನಾನಾಗಲೇ ಹೇಳಿದಾಗೆ ಒಂದು ನಮಗೆ ಕರ್ನಾಟಕದವರಿಗೆ, ಕನ್ನಡದವರಿಗೆ, ಈಗ ಕನ್ನಡ ಮಾತ್ರ ಅಲ್ಲ ಆಲ್ ಓವರ್ ವರ್ಲ್ಡ್ ಇದೆ. ಸೊ ಈ ರೀತಿಯಾದಂತಹ ಒಂದು ಟ್ರೆಂಡ್ ಚೇಂಜ್ ಆಗಿರೋದ್ರ ಬಗ್ಗೆ ಏನು ಅನಿಸುತ್ತೆ? ನಂಗೆ ಖುಷಿನೇ ಆಗುತ್ತೆ, ಬಿಕಾಸ್ ಕನ್ನಡ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದಾಗ ನೀವು ಮೊದಲು ಕೇಳ್ತಾ ಇದ್ದೀರಾ? ಇಲ್ಲ, ನಾನು ಮುಂಚೆ ಸ್ಕೂಲ್ ಕಾಲೇಜ್ ಕೇಳಿದ್ದಾರೆ, ಅಂದರೆ ಸಾಂಗ್ ಕೇಳಿದ್ದೀನಿ, ಪಬ್ಬಲ್ಲಿ ಕೇಳಿಲ್ಲ. ಸೊ ಖುಷಿ ಆಗುತ್ತೆ. ಆ್ಯಂಡ್ ಯೂಶ್ವಲಿ ಇವಾಗ ಸ್ಪೆಷಲಿ ಇವಾಗ ನಾವೇನಾದ್ರು ಆಚೆ ಹೋದರೆ ಎಲ್ಲರೂ ನಮ್ಮನ್ನ ರಿಕ್ವೆಸ್ಟ್ ಮಾಡೋಕ್ಕೆ ಕೇಳ್ತಾರೆ, ಹಾಡಾಕ್ಸಿ ಅಂತ. ಸೊ ನಾವು ಕೇಳ್ತೇನೆ ಅವ್ರು ಹಾಕಿದಾಗ ಇನ್ನೂ ಖುಷಿ ಆಗುತ್ತೆ. ನಮ್ಮ ಕನ್ನಡ ಸಾಂಗ್ ಹಾಕಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಚಂದನ್ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದಾಗ ನಾನಿದ್ದಾಗ ಎಲ್ಲ ಕಿರ್ಚ್ತಾರೆ. ಆ್ಯಂಡ್ ನಾನು ಇಲ್ಲದೇ ಇದ್ದಾಗ ಬೇರೆಯವ್ರು ವೀಡಿಯೋ ಮಾಡಿ ನಮ್ಮ ಫ್ರೆಂಡ್ಸ್ ಆಗಿರಲಿ ಎಲ್ಲ ಕಳಿಸ್ತಾರೆ. ಆ್ಯಂಡ್ ಆಡಿಯನ್ಸ್ ಆಗಿದ್ರು ಬೇರೆಯವ್ರು ಆಗಿದ್ರು ಕೂಡ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡ್ತಾರೆ. ಸೊ ಐ ಥಿಂಕ್ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ನೀವು ಹಾಡು ಕಲ್ತಿದ್ರಲ್ಲ, ಈಗ ಒಂದಷ್ಟು ಹಾಡು ಹೇಳಿದ್ರಿ ಅವ್ರ ಜೊತೆ ಕೂಡ, ಒಂದು ಹಾಡು ನಮಗೋಸ್ಕರ. ನಿಮಗೆ ಚಂದನ್ ಶೆಟ್ಟಿಲಿ ತುಂಬಾ ಇಷ್ಟವಾದ ಹಾಡು ಯಾವುದು? ಅವ್ರಿಗೊಂದು ಫೇವ್ರೆಟ್ ಲೈನ್ ಇದೆ. ಓಕೆ. ಇವಳು ಹಾಕೊಂಡಿರೋ ಬಟ್ಟೆ ನಾ ನೋಡಿ ಚೆನ್ನಾಗಿ ಬಿಟ್ಟೆ, ಯಾರ ಮಗಳು ಕಾಣೆ ಇವಳು ಲೈಟು ಎಟ್ಟು ಚಿಟ್ಟೆ, ಸಿಕ್ಕಾಬಟ್ಟೆ ಕ್ಯೂಟು ಫ್ರಮ್ ಕರ್ನಾಟಕ ಸ್ಟೇಟು, ಪೆಗ್ಗು ಮೇಲೆ ಪೆಗ್ಗು ಬಿದ್ರು ನಡೀತಾಳೆ ಸ್ಟ್ರೇಟು. ನನಗೆ ಅಂತ ಕೇಳ್ತಾನೆ ಇರಬೇಕು ಅನಿಸ್ತಾ ಇದೆ. ಲೈಕ್ ಸೀರಿಯಸ್ಲಿ ಇನ್ನೊಂದೆರಡು ಲೈನ್ ಹೇಳ್ಬೋದಾ? ಇಲ್ಲ, ನನಗೆ ಈ ಸಾಂಗಲ್ಲಿ ಗೊತ್ತಿರೋದು ಈ ಲೈನು, ಬಟ್ ಅದರ್ವೈಸ್ ನನಗೆ ಚಂದನ್ ಮೆಲೋಡಿ ಸಾಂಗ್ಸ್ ತುಂಬ ಇಷ್ಟ ಆಗುತ್ತೆ. ನೆನೆದಂತೆ ಬರುವವನು ನೀನೇ ತಾನೆ, ನನ್ನ ಈ ಪುಟ್ಟ ಹೃದಯವಿದು ನಿಂದೇ ತಾನೆ, ಕಾದಿರುವೆ ನಿನಗಾಗಿ ಕಾದಿರುವೆ, ಎಲ್ಲ ಮರೆತು ಇಲ್ಲೇ ಕುಳಿತು ನಿನಗಾಗಿ ಕಾಯ್ತಾ ನಾನು ಕೂತಿರುವೆ. ಐ ಹ್ಯಾವ್ ಕೋಲ್ಡ್. ಓಕೆ, ಇಲ್ಲ ಚೆನ್ನಾಗಿ ಹಾಡ್ತಾ ಇದ್ದೀರಾ ಸೀರಿಯಸ್ಲಿ. ಇವರು ಅಂದರೆ ಬಿಗ್ ಬಾಸಲ್ಲಿ ಇದ್ದಾಗ ನಾವು ಹಾಡಿದ್ದು ಕೇಳಿರಲಿಲ್ಲ ಆ್ಯಕ್ಚುಲಿ. ಯಾಕಂದ್ರೆ ಹೇಳಿದ್ರೆ ಚಂದನ್ ಶೆಟ್ಟಿ ಹಾಡು ಆಗಿರ್ಬೋದು ಅಥವಾ ಅಲ್ಲಿ ಇದ್ದಂಥವ್ರು. ಸೊ ಆವಾಗ ನಿಮ್ಗೆ ಗೊತ್ತಿತ್ತ ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ? ಅಯ್ಯೋ, ಎಲ್ಲರಿಗಿಂತ ಜಾಸ್ತಿ ಹಾಡಿರೋದೇ 24/7 ನಾನೇ ಹಾಡು ಹೇಳ್ತಿದ್ದೆ, ಬಟ್ ಯಾವ್ದು ತೋರಿಸಿಲ್ಲ. ನಾವು ಸಾಕಮ್ಮ ಹಾಡು ಹೇಳ್ಬೇಡ ಸಾಕು ನಿಲ್ಸೋ ಅಂತಿದ್ವು, ಅಷ್ಟು ಹಾಡು ಹೇಳ್ತಾ ಇದ್ಲು. ಅದು 2 ಸಾಂಗು, ಸರಿಯಾಗಿ ನೆನಪಿದೆ ನನಗೆ ಅದೊಂದು, ಮತ್ತೆ ಇನ್ನೊಂದು ಏನಂದ್ರೆ ಅದು ಎರಡೇ ಹಾಡನ್ನ ಎಷ್ಟು ಸಲ ಆಡ್ತಿದ್ವು ನಾವು, ಓಡೋಗ್ಬಿಡ್ತಾ ಇದ್ವಿ ಇವಳು ಹಾಡು ಹೇಳಕ್ ಸ್ಟಾರ್ಟ್ ಮಾಡಿದ್ರೆ.
ಸೊ ಮೊದಲೇ ನಿಮಗೆ ಹಾಡು ಹೇಳೋದು ಇಷ್ಟ ಆಯ್ತು? ನಾನು ಸ್ಕೂಲಲ್ಲಿ ಇದ್ದಾಗ ನಂಗೆ ಫಸ್ಟ್ ಪ್ರೈಸ್ ಬರ್ತಿತ್ತು ಗೊತ್ತಾ ಹಾಡು ಹೇಳ್ರಿ. ಇದನ್ನ ಯಾರಿಗೆ ಹೇಳ್ರು ಯಾರು ನಂಬಲ್ಲ. ಅದಕ್ಕೆ ಹಾಡು ಹೇಳೋದೇ ಬಿಟ್ಬಿಟ್ಟೆ. ಅಯ್ಯೋ ದೇವ್ರೆ, ಅದಕ್ಕೆ ಅವ್ರು ಮತ್ತೆ ಹಾಡ್ಸಕ್ ಸ್ಟಾರ್ಟ್ ಮಾಡಿದ್ರು ಅಲ್ವಾ? ಹೌದು, ಹಾಡಿದ್ವಿ, ನಾವು ಹಾಡ್ತಾ ಇದ್ವಿ ಬಿಗ್ ಬಾಸ್ ಅಲ್ಲಿ ನಾವು ಇದ್ದಾಗ. ಆಡ್ತಿದ್ವಿ, ಬಟ್ ಅಂದರೆ ನಾನು ಚಂದನ್ ಹಾಡು ಹೇಳೋ ಮುಂದೆ ನನ್ನ ಹಾಡು ಯಾವುದು ಕಾಣಿಸಿಲ್ಲ. ಸೊ ನಾನು ಬ್ಲೇಮ್ ಮಾಡೋ ಚಂದನ್ನ. ಅದಕ್ಕೆ ಪ್ರಾಬಬ್ಲಿ ಚಂದನ್ ಹಾಡು ಹೇಳ್ತಿರ್ಲಿಲ್ಲ ಅಂದಿದ್ರೆ ನನ್ನ ಮೋಸ್ಟ್ಲಿ ಇವ್ರದ್ದು ತೋರಿಸ್ತಾರೆ. ನಾನು ಆ ಸೀಸನಿಗೆ ಬಂದಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸೀಸನ್ ಬಂದಿಲ್ಲ ನೀವು ಇಷ್ಟೊತ್ತಲ್ಲಿ ನಾನು ಟಾಪ್ ಸಿಂಗರ್ ಆಗಿರ್ತಿದ್ದೆ. ಎಲ್ಲರೂ ನಿವೇದಿತಾ ಪ್ಲೀಸ್ ನಮ್ಮ ಮೂವಿಲಿ ಒಂದು ಹಾಡು ಹೇಳಿ ಅಂತ. ಆಗ ನಾವ್ ಕ್ಯೂಟ್ ಕಪಲ್ ನೋಡಕ್ ಸಿಗ್ತಿರ್ಲಿಲ್ವೇನೋ ಅವಾಗ, ಅಥವಾ ಹೆಂಗಾದ್ರು ದೇವ್ರ ಏನಾದ್ರು ಒಟ್ಟು ಮಾಡ್ತಿದ್ರೇನು? ಡೆಸ್ಟಿನಿ. ಹೌದು, ಮೀಟ್ ಆಗ್ತಾನೆ ಇದ್ವಿ ಅನ್ಸುತ್ತೆ.